ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋನ ಶುರು ಮಾಡೋಣ. ನಿಮ್ಗೆಲ್ರಿಗೂ ಗೊತ್ತೇ ಇದೆ, ಮಾತು ಬೆಳ್ಳಿ, ಮೌನ ಬಂಗಾರ ಅಂತ. ಕೆಲವೊಂದು ಸಂದರ್ಭದಲ್ಲಿ ನಾವು ಮಾತಾಡೋದ್ಕಿಂತ ಮೌನವಾಗಿರೋದೇ ಲೇಸು. ಇದರಿಂದ ಹಲವಾರು ಅವಘಡಗಳನ್ನ ತಡೆಗಟ್ಬೋದು. ಆದರೆ ಯಾವ ಸಮಯದಲ್ಲಿ ಮಾತಾಡಬೇಕು, ಯಾವ ಸಮಯದಲ್ಲಿ ಮಾತಾಡಬಾರ್ದು ಅನ್ನೋದು ಎಲ್ರಿಗೂ ಗೊತ್ತಿರೋದಿಲ್ಲ. ಹಾಗಾದರೆ ನಾವು ಈ ವಿಡಿಯೋದಲ್ಲಿ ಯಾವ ಸಂದರ್ಭದಲ್ಲಿ ಸೈಲೆಂಟ್ ಆಗಿರೋದು ಒಳ್ಳೆಯದು, ಮೌನವಾಗಿರೋದು ಒಳ್ಳೆಯದು ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ. ಸಿಟ್ಟು ಬಂದಾಗ ನಾವೇನು ಮಾಡ್ತಿದ್ದೀವಿ ಅನ್ನೋದೇ ನಮಗೆ ಗೊತ್ತಿರಲ್ಲ. ಕಂಟ್ರೋಲ್ ತಪ್ಪಿ ಏನೆಲ್ಲ ಹೇಳಿಬಿಡ್ತೀವಿ. ನಂತರ ಆಡಿದ ಮಾತನ್ನು ವಾಪಸ್ ತಗೊಳ್ಳೋಗೂ ಕೂಡ ಆಗಲ್ಲ. ಅದ್ರ ಬಗ್ಗೆ ಪಶ್ಚಾತ್ತಾಪ ಪಡ್ಕೊಂಡು ಮನಸ್ಸಿಗೆ ನೋವು ಮಾಡ್ಕೊಂಡು ಹಿಂಸೆ ಪಡ್ತಾ ಇರ್ತೀವಿ. ಸೊ ಹಾಗಾಗಿ ನಾವು ಸಿಟ್ಟು ಬಂದಾಗ ಮಾತಾಡದೇ ಇರೋದೇ ತುಂಬ ಒಳ್ಳೆಯದು. ನೆಕ್ಸ್ಟ್ ಒನ್ ಬಂದು ಚರ್ಚೆ ಮಾಡ್ತಿರೋವಾಗ, ಯಾರಾದರೂ ನಮ್ಮ ಬಳಿ ಯಾವುದೇ ವಿಷಯದ ಬಗ್ಗೆ ಚರ್ಚೆ ಮಾಡಿದಾಗ ಸಾಮಾನ್ಯವಾಗಿ ನಾವು ಮಾತಿನ ಮೇಲೆ ನಿಯಂತ್ರಣ ಕಳ್ಕೊಬಿಡ್ತೀವಿ. ಇದ್ರ ಬದಲು ಎದುರು ಇರ್ತಕ್ಕಂಥ ವ್ಯಕ್ತಿ ಏನು ಹೇಳ್ತಿದ್ದಾರೆ ಅನ್ನೋದನ್ನು ಕೇಳಿಕೊಂಡು ಸೈಲೆಂಟಾಗಿ ಇದ್ಬಿಟ್ರೆ ಒಳ್ಳೆಯದು. ನೆಕ್ಸ್ಟ್ ಒನ್ ಬಂದು ಟೀಕಿಸುವಾಗ, ಕೆಲವರು ಬೇರೆಯವ್ರನ್ನ ಟೀಕೆ ಮಾಡಿ ಮಜಾ ತಗೊಳ್ಳೋದು ಅವರು ಕೆಟ್ಟ ಅಭ್ಯಾಸ ಆಗಿಬಿಟ್ಟಿರುತ್ತೆ. ಅವ್ರು ವಿನಾಕಾರಣ ಟೀಕೆ ಮಾಡೋದ್ರಿಂದ ಸಂತೋಷನ ಪಡಿತಾ ಇರ್ತಾರೆ. ಆದರೆ ಈ ಟೀಕೆ ಮಾಡೋ ಸಂದರ್ಭದಲ್ಲಿ ನಾವು ಮಾತಾಡಿ ಅವರು ಇನ್ನೂ ಹೆಚ್ಚಾಗಿ ಟೀಕಿಸಿ ಸಂತೋಷ ಪಡ್ಕೊಳ್ಳೋದೇ ಅವ್ರ ಉದ್ದೇಶ ಆಗಿರೋದ್ರಿಂದ ನಾವು ಮಾತಾಡಿದ ತಕ್ಷಣ ಅವರು ಟೀಕೆ ಮಾಡೋದನ್ನ ನಿಲ್ಲಿಸೋದಿಲ್ಲ. ಅದು ಅತಿರೇಕಕ್ಕೆ ಹೋಗಿ ಟೀಕೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಇದರಿಂದ ನಮ್ಮ ಮನಸ್ಸಿಗೆ ನೋವಾಗೋದೇ ಹೆಚ್ಚಾಗಿರುತ್ತೆ. ಸೊ ಅವರು ಟೀಕಿಸುವಾಗ ಸುಮ್ಮನೆ ನಿಂತುಬಿಟ್ರೆ, ಏನೂ ಮಾತಾಡದೇ ಇದ್ದರೆ ಅವ್ರು ಅಲ್ಲಿಗೆ ನಿಲ್ಲಿಸ್ಬಿಡ್ತಾರೆ. ಸೊ ಹಾಗಾಗಿ ಟೀಕೆ ಮಾಡುವಾಗ ನಾವು ಮಾತಾಡೋಕ್ಕೆ ಹೋಗಬಾರ್ದು. ನೆಕ್ಸ್ಟ್ ಒನ್ ಬಂದು ವಿಷಯದ ಬಗ್ಗೆ ಸ್ಪಷ್ಟತೆ ಇಲ್ಲದೆ ಇರಬೇಕಾದ್ರೆ ಮಾತಾಡಬಾರ್ದು. ಯಾವುದೇ ವಿಷಯದ ಬಗ್ಗೆ ಮಾತನಾಡುವಾಗ ಅದ್ರ ಬಗ್ಗೆ ಸ್ಪಷ್ಟತೆ ಇಲ್ಲದೆ ಇದ್ದರೆ ಮಾತಾಡಲೇಬಾರ್ದು. ಇದು ಅನಾವಶ್ಯಕವಾಗಿ ಚರ್ಚೆಗೆ ಕಾರಣ ಆಗುತ್ತೆ. ಸುಮ್ಮನೆ ಊಹೆ ಪೋಹೆಗಳ ಹುಟ್ಟು ಹಾಕೋಕ್ಕೆ ಕಾರಣ ಆಗುತ್ತೆ. ಸೊ ವಿಷಯಗಳ ಬಗ್ಗೆ ಸ್ಪಷ್ಟತೆ ಇಲ್ಲದೇ ಮಾತಾಡಿದರೆ ನಮಗೆ ಮುಖಭಂಗ ಆಗುವಂತಹ ಚಾನ್ಸು ಹೆಚ್ಚಾಗಿ ಇರುತ್ತೆ. ಕೆಲವೊಂದು ಸಂದರ್ಭದಲ್ಲಿ ನಾವು ಅಗತ್ಯವಿಲ್ಲದೆ ಇರೋ ಕಡೆ ಎಲ್ಲ ಮಾತಾಡ್ತೀವಿ. ಅಗತ್ಯ ಇಲ್ಲದೆ ಇರೋ ಕಡೆ ಮಾತಾಡೋಕ್ಕೆ ಹೋಗಬಾರ್ದು. ಕೆಲವೊಂದು ಸಂದರ್ಭದಲ್ಲಿ ಅಗತ್ಯವಿಲ್ಲದೆ ಇರೋ ಕಡೆ ನಾವು ಮಾತಾಡಿ ಎಡವಟ್ಟು ಮಾಡ್ಕೊಳ್ಳೋದು ಹೆಚ್ಚಾಗಿರುತ್ತೆ. ಅಂದರೆ ಸಂದರ್ಭಕ್ಕೆ ತಕ್ಕಂತೆ ಮಾತಾಡಿದ್ರೆ ವಾಗ್ಮಿ ಅಂತಾರೆ, ಸಂದರ್ಭಕ್ಕೆ ತಕ್ಕಂತೆ ಮಾತಾಡಿಲ್ಲ ಅಂದರೆ ಮೂರ್ಖ ಅಂತಾರೆ. ಸೊ ಅಗತ್ಯ ಇಲ್ಲದೆ ಇರೋ ಕಡೆ ಮಾತಾಡೋಕ್ಕೆ ಹೋಗಬಾರ್ದು. ನೆಕ್ಸ್ಟ್ ಒನ್ ಬಂದು ಯಾರಾದರೂ ದುಃಖದಲ್ಲಿದ್ದಾಗ ಮಾತಾಡೋಕ್ಕೆ ಹೋಗಬಾರ್ದು. ದುಃಖದಲ್ಲಿದ್ದಾಗ ನಮ್ಮ ಕಷ್ಟವನ್ನು ಆಲಿಸೋರು ಬೇಕಾಗಿರ್ತಾರೆ ಹೊರತು ಮಾತಾಡೋರು ಬೇಕಾಗಿರಲ್ಲ. ಅಲ್ಲಿ ಮಾತಿನ ಅಗತ್ಯನೇ ಇರಲ್ಲ. ಬದಲಿಗೆ ಅವ್ರು ಏನು ಹೇಳ್ತಾರೆ ಅದನ್ನ ಕಿವಿ ಕೊಟ್ಟು ಕೇಳಿಕೊಂಡು ಸುಮ್ಮನೆ ಇದ್ದುಬಿಟ್ರೆ ಒಳ್ಳೆಯದು. ಅನಗತ್ಯವಾಗಿ ಅವರ ದುಃಖದ ಮಾತುಗಳನ್ನ ಆಲಿಸ್ತಾ ಅವರ ದುಃಖವನ್ನು ಹೆಚ್ಚಾಗುವಂಥ ಮಾತುಗಳನ್ನ ಆಡೋದ್ರಿಂದ ಅವ್ರ ದುಃಖ ಕಡಿಮೆ ಆದಾಗ ನಾವು ಅವ್ರ ಮುಂದೆ ಚಿಕ್ಕವರಾಗುವಂತಹ ಸಂದರ್ಭಗಳು ಸೃಷ್ಟಿಯಾಗ್ಬಿಡತ್ತೆ. ಸೊ ಯಾರಾದರೂ ದುಃಖದಲ್ಲಿದ್ದಾಗ ಅವ್ರ ದುಃಖದಲ್ಲಿ ಮಾತಾಡ್ತಾ ಇದ್ದಾಗ ಜಸ್ಟ್ ಕೇಳಿಸ್ಕೋಬೇಕಷ್ಟೇ. ಅವರ ದುಃಖವನ್ನು ಹೆಚ್ಚು ಮಾಡೋ ರೀತಿ ನಾವು ಮಾತಾಡೋಕ್ಕೆ ಹೋಗಬಾರ್ದು. ನೋಡಿದ್ರಲ್ವ ಫ್ರೆಂಡ್ಸ್, ಇದು ನನ್ನ ಪ್ರಕಾರ ಮಾತ್ರ ಅಲ್ಲ, ಸೈಕಾಲಜಿ ಪ್ರಕಾರ ಇಂತಹ ಸಂದರ್ಭಗಳಲ್ಲಿ ಸೈಲೆಂಟ್ ಆಗಿರೋದೇ ಒಳ್ಳೆಯದು. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಇದೇ ರೀತಿಯ ಯೂಸ್ಫುಲ್ ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.